ಈ ಪೂಜೆಗಳು ಅಂತ ಬಂದಾಗ ಈ ದೋಷ ಅಥವಾ ಯಾರು ಏಳಿಗೆಯನ್ನ ಬಳಸ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಇದನ್ನ ಆಚರಣೆ ಮಾಡಬಹುದು ಅಂತ ನೀವು ಹೇಳ್ತಾ ಇದ್ರಿ. ಆದರೆ ಈ ನಾಗಮಂಡಲ ಅನ್ನುವಂಥದ್ದು ಯಾವ ಕಾಲದಿಂದ ಪ್ರಚಲಿತವಾಗಿ ಇದೆ? ಇತ್ತೀಚಿನ ಕಾಲಗಳಲ್ಲಿ ಇದನ್ನ ಮಾಡುವಂಥವ್ರು ಸಾಕಷ್ಟು ಮೋಸವನ್ನೇ ಮಾಡ್ತಾರೆ ಅನ್ನೋದನ್ನ ನಾವೆಲ್ಲ ಒಂದ್ ಕಡೆ ನೋಡ್ತಾ ಇದ್ವಿ. ಬಿಕಾಸ್ ಅದನ್ನ ಕಲಿಯೋಕೆ ಅದರನ್ನ ಸಾಧನೆ ಸಿದ್ಧಿಯನ್ನ ಮಾಡ್ಕೊಳ್ಳೋದಕ್ಕೆ ಅದರದೇ ಆದಂತಹ ಪ್ರಾಮುಖ್ಯತೆ ಇದೆ. ತುಂಬಾ ಕಷ್ಟಕರವಾದಂತಹ ವಿದ್ಯೆ ಅದನ್ನ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿನೇ ನಾಗಮಂಡಲಕ್ಕೆ ಇಷ್ಟೊಂದು ಹೆಚ್ಚಿನ ಪ್ರಾಮುಖ್ಯತೆ ಇದೆ ಅನ್ನೋದನ್ನ ನಾವು ಕೇಳಿದೀವಿ. ಇತ್ತೀಚೆಗೆ ದಿನಗಳಲ್ಲಿ ಸಾಕಷ್ಟು ಜನ ನಾವು ಕೂಡ ನಾಗಮಂಡಲ ಪೂಜೆಯನ್ನ ಮಾಡ್ಕೊಡ್ತೀವಿ, ಅದನ್ನ ಪರಿಹಾರ ಆಗತ್ತೆ. ನೀವು ಹೇಳ್ದಾಗೆ ಸರ್ವ ದೋಷಗಳಿಗೂ ಕೂಡ ಇದು ಒಂದು ವಿದ್ಯೆಯನ್ನ ಒಂದು ಪೂಜೆಯನ್ನ ಮಾಡಿಸೋದ್ರಿಂದ ಪರಿಹಾರ ಆಗತ್ತೆ ಅನ್ನೋದನ್ನ ನೀವು ಹೇಳಿದ್ರಿ. ಹಾಗೆ ಸುಮಾರು ಜನ ಕೂಡ ಇದನ್ನೇ ಹೇಳ್ತಾರೆ. ಸೊ ಅದ ವಿದ್ಯೆಯನ್ನ ಕಲಿದೆ ಇದನ್ನ ಮಾಡಿಸಿದ್ರೆ ಅದು ಹೇಗೆ ಫಲ ಆಗುತ್ತೆ? ಈಗ ಒಂದು ದೇವರನ್ನ ಸ್ಮರಿಸುವಂಥದ್ದು ಆ ವ್ಯಕ್ತಿ ಮಾಡ್ತಾ ಇದ್ದಾನೆ, ಈ ರೀತಿ ಸುಳ್ಳು ಹೇಳ್ಕೊಂಡು ಮಾಡ್ತಾರೆ. ಬಟ್ ಹೇಗೆ ನಾಗಮಂಡಲ ಪೂಜೆ ವರ್ಕ್ ಆಗಿದೆ ಅನ್ನೋ ಹೇಗೆ ಕಾಣಿಸುತ್ತೆ? ನಾವು ಹೇಗೆ ನಂಬೋದು ಅದನ್ನ? ನೋಡಿ, ನಾಗಮಂಡಲಗಳ ಪೂಜೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಅದಕ್ಕೆ ತುಂಬ ವೈದಿಕವಾಗಿ ಮತ್ತು ತಾಂತ್ರಿಕವಾಗಿ ತುಂಬ ವ್ಯಕ್ತಿ ಗಟ್ಟಿಯಾಗಿರಬೇಕು. ಈಗ ಯಾರಿಗಾದ್ರೂ ಒಬ್ಬರು ದೋಷವನ್ನು ಪರಿಹಾರ ಮಾಡಿಕೊಡ್ತೀನಿ ಅನ್ನೋ ಹಂಗಿದ್ರೆ ಅವನು ಮೊದಲು ತಾಕತ್ತಾಗಿರಬೇಕು. ಅಷ್ಟು ನೆಗೆಟಿವ್ ಎನರ್ಜಿಯನ್ನು ಅವನು ಸ್ವೀಕಾರ ಮಾಡೋನಾಗಿರಬೇಕು. ಯಾಕೆ ಒಂದು ಸಲ ನೀವು ನಾಗಮಂಡಲ ಪೂಜೆಯನ್ನು ಮಾಡಿಸಿದ್ರೆ ನಿಮಗೆ ಅದರಲ್ಲಿ ಶಕ್ತಿ ಸಂಚಾಲನ ಕುತ್ಕೊಳ್ಳಿಕ್ಕೂ ಸಹ ಆಗೋದಿಲ್ಲ. ಅಷ್ಟು ಶಕ್ತಿ ಸಂಚಾಲನ ಆಗುತ್ತೆ. ಆ ನಾಗಗಳಲ್ಲಿ ಶಕ್ತಿ ಸಂಚಾಲನ ಆಗ್ತಾ ಇದೆಯಾ ಅಥವಾ ಹೇಗಿದೆ, ನಾಗಮಂಡಲಕ್ಕೆ ನಿಜವಾಗ್ಲೂ ನಾವು ಶಕ್ತಿ ತುಂಬಿದೀವ, ಅದು ಎನರ್ಜಿ ಏನೇ ಹೇಳ್ತಾ ಇದೆ ಆ ವ್ಯಕ್ತಿಗೆ, ಅಂದರೆ ನಾಗಮಂಡಲಗಳು, ಈಗ ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿಗೆ ಅವನದೇ ಆದ ಒಂದು ಸಮಸ್ಯೆ ಇರುತ್ತೆ. ಈಗ ಅಥವಾ ಮದುವೆ ಆಗಿರಲ್ಲ ಅಥವಾ ಮಕ್ಕಳಾಗಿರಲ್ಲ, ಅದು ಯಾವುದೋ ಒಂದು ಕೆಲಸಕ್ಕೆ ಅವನು ಅಪ್ಲೈ ಮಾಡ್ತಾ ಇರ್ತಾನೆ, ಕೆಲಸಗಳು ಸಕ್ಸಸ್ ಆಗಿರಲ್ಲ, ಯಾವುದೋ ಒಂದು ರಂಗದಲ್ಲಿ ಅವನು ಮೇಲ್ ಬರಬೇಕು, ಅದರಲ್ಲಿ ಯಶಸ್ಸನ್ನು ಗಳಿಸ್ಬೇಕು ಅನ್ನುವಂಥದ್ದು ತುಂಬಾ ಇರುತ್ತೆ. ಸೊ ಈ ಥರದ್ದು ಅವನ ದೋಷ ಏನಿದೆ, ಅವನು ಏನಕ್ಕೋಸ್ಕರವಾಗಿ ಆ ನಾಗಮಂಡಲವನ್ನು ಮಾಡಿಸ್ತಾ ಇದ್ದಾನೆ, ಸೊ ಅದ್ರ ಮೇಲೆ ಆ ನಾಗಮಂಡಲದ ಶಕ್ತಿ ಅವಲಂಬಿತ ಆಗಿರುತ್ತೆ. ಅದರಲ್ಲೂ ಸಹ ಗ್ರಹಗಳ ಸಂಜೋಡಣೆ ಆಗಿ ನೀವು ನಮ್ಮ ನಾಗಮಂಡಲಗಳೆಲ್ಲ ನೋಡಬಹುದು. ಆ ನಾಗಮಂಡಲಗಳಲ್ಲಿ ಗ್ರಹಗಳ ಸಂಜೋಡಣೆಯಾಗಿ ಸರ್ಪಗಳು ಸಂಜೋಡಣೆ ಆಗಿರುತ್ತೆ. ಜೊತೆಗೆ ಗುರುಜಿ, ಈ ನಾಗಮಂಡಲ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇನ್ನೊಂದು ಕುತೂಹಲ ಅಥವಾ ನನಗೆ ವೈಯಕ್ತಿಕ ಪ್ರಶ್ನೆ ಇರಬಹುದು. ಸಾಕಷ್ಟು ಪುರಾತನವಾಗಿ ನಾವು ನೋಡಿದ್ರೆ ಸಾಕಷ್ಟು ನಿಧಿಗಳನ್ನ ದಿಗ್ಬಂಧನ ಮಾಡಬೇಕು ಅಂತ ಹೇಳಿದ್ರೆ ನಾಗವನ್ನ ದಿಗ್ಬಂಧನ ಮಾಡ್ತಾರೆ. ನಾಗ ದಿಗ್ಬಂಧನ ಅಂತ ಹೇಳಿ ಮಾಡುವಂಥದ್ದು ಎಷ್ಟೋ ನಿಧಿಗಳು ಇವತ್ತಿಗೂ ಕೂಡ ಮನೆ ಹತ್ರ ಒಂದಷ್ಟು ಊಳ್ ತೆಗಿಬೇಕಾದ್ರೆ ತುಂಬಾ ಹಳೆ ಮನೆಗಳಲ್ಲಿ ಸಿಗುವಂಥದ್ದು ಸಣ್ಣ ಪುಟ್ಟ ನಿಧಿಗಳ ಜೊತೆಯಿಂದ ಹಿಡಿದು ನಮ್ಮ ಕೇರಳದ ಪದ್ಮನಾಭ ಸ್ವಾಮಿ ಟೆಂಪಲ್ವರೆಗೂ ಇವತ್ತಿಗೂ ಕೂಡ ಒಂದು ನಾಗ ದಿಗ್ಬಂಧನ ಅನ್ನೋದು ಸಿಕ್ಕಾಪಟ್ಟೆ ಪ್ರಚಲಿತವಾಗಿ ನಾವು ಕೇಳೋಕೆ ನೋಡ್ತಾ ಇದ್ದೀವಿ. ಇವತ್ತಿಗೂ ಆ ಬಾಗ್ಲನ್ನ ತೆಗಿಯೋಕೆ ಆಗ್ತಿಲ್ಲ. ತುಂಬ ಪ್ರಯತ್ನ ಪಟ್ಟರು ಕೂಡ ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಆಗ್ತದೆ. ಅದನ್ನ ಗರುಡನ ಒಂದು ಇದನ್ನ ಬಳಸಿ ಆ ದಿಗ್ಬಂಧನವನ್ನ ನಾವು ತೆಗಿಬೇಕಾಗತ್ತೆ ಅಂತ ಹೇಳ್ತಾರೆ. ಈ ನಾಗ ದಿಗ್ಬಂಧನ, ಈ ನಿಧಿಯನ್ನ ಕಾಯೋದಕ್ಕೆ ಬಳಸುವಂತಹ ನಾಗ ಆಗಿರ್ಬೋದು, ಆ ದಿಗ್ಬಂಧನಗಳಾಗಿರ್ಬೋದು, ಅದಕ್ಕೂ ಈ ನಾಗಮಂಡಲಕ್ಕೂ ಕೂಡ ಯಾವ್ದಾದ್ರು ರೀತಿಯಾದಂತಹ ಸಂಬಂಧಗಳೇನಾದ್ರೂ ಇದೆಯಾ? ಇಲ್ಲ, ಮಂಡಲಕ್ಕೂ ದಿಗ್ಬಂಧನಕ್ಕೂ ಈ ನಿಧಿಗಳಿಗೂ ಅದಕ್ಕೂ ಸಂಬಂಧ ಇಲ್ಲ. ನಾಗಮಂಡಲಗಳೆಲ್ಲ ಮಾಡಿಸುವಂಥದ್ದು ವೈಯಕ್ತಿಕ ದೋಷಗಳಿಗೋಸ್ಕರವಾಗಿ, ವೈಯಕ್ತಿಕ ಏಳಿಗೆಗೋಸ್ಕರವಾಗಿ ಮಾಡಿಸ್ತಾರೆ. ನಾಗ ದಿಗ್ಬಂಧನಗಳೆಲ್ಲ ಏನು ಮಾಡ್ತಾರೆ ಅಂದರೆ, ನಾಗ ದಿಗ್ಬಂಧನದಲ್ಲಿ ಯಾಕೆ ಈಗ ನಿಧಿ ಎಲ್ಲಿರುತ್ತೆ? ಸಹಜವಾಗಿ ಭೂಮಿಯಲ್ಲೇ ಅಡಗಿರುತ್ತೆ. ಬಂದರೆ ಸಂಪೂರ್ಣವಾಗಿ ಈ ಚಿನ್ನ ಬೆಳ್ಳಿಗಳನ್ನು ಅಬ್ಸರ್ವ್ ಮಾಡುವಂಥದ್ದು ಈ ನಾಗಗಳೇ. ಬೇಕಾದರೆ ನೋಡಿ, ನೀವು ಎಲ್ಲೇ ಹೋಗಿ ನಾಗ ದಿಗ್ಬಂಧನ ಮಾಡೇ ಪೂರ್ವಜರು ಈ ನಿಧಿಗಳನ್ನು ನಮಗೆ ಹೂತಿಟ್ಟಿರುವಂಥದ್ದು. ಆ್ಯಕ್ಚುಲಿ ಇವಾಗ ಈ ಇತ್ತೀಚಿನ ದಿನಮಾನಗಳಲ್ಲಿ ಕಾಯಿನ್ಸ್ ಅಂದರೆ ನಾಣ್ಯಗಳೆಲ್ಲ ಏನು ಬರುತ್ತೆ, ಅದಕ್ಕೆ ಯಾರು ಮಾಡ್ತಾ ಇರಲಿಲ್ಲ. ಹಳೆಯ ಕಾಲದ ವಿಗ್ರಹಗಳು ಆ ಥರದ್ದೇನಾದರೂ ಕಳುವಾದಾಗ ಅದನ್ನೆಲ್ಲ ದಿಗ್ಬಂಧನೆಲ್ಲ ಮಾಡಿ ಇಡ್ತಾ ಇದ್ರು. ಯಾಕೆಂದರೆ ಆ ವ್ಯಕ್ತಿ ಕೇವಲ ಯಾರಿಗೆ ಸಿಗಬೇಕು ಆ ತಾಮ್ರದಲ್ಲಿ ಶಾಸನಗಳು ಸಹ ಬರೆಯೋರು ಅವಾಗೆಲ್ಲ. ಅದಕ್ಕೆ ನಾಗ ದಿಗ್ಬಂಧನವನ್ನು ಕೊಟ್ಟು, ನಾಗದ ಶಕ್ತಿಯನ್ನು ಕೊಟ್ಟು, ನಾಗಗಳನ್ನು ಮಂತ್ರಗಳನ್ನು ಬರೆದು, ಆ ನಾಗಗಳನ್ನು ಗಣಗಳು ಬರೆದಾಗ ಆ ಗಣಗಳ ಶಕ್ತಿಯನ್ನು ಸರ್ಪಗಳು ಅಬ್ಸರ್ವ್ ಮಾಡ್ತಾ ಇದ್ವು. ಸೊ ಆ ನಿಧಿಯನ್ನು ಕಾಪಾಡುವಂಥದ್ದು ಇವತ್ತಿಗೂ ನಾವು ನೋಡುವಂತೆ. ಬೇರೆ ಯಾರನ್ನಾದ್ರೂ ಯಾಕೆ ಇಡ್ಬೋದಾಗಿತ್ತಲ್ವ? ಸರ್ಪಗಳನ್ನ ಯಾಕೆ ಇಡ್ತಾರೆ? ಸರ್ಪಗಳಿಗೆ ನೋಡಿ ಎಂತ ಅಂದ್ರೆ ಅದನ್ನು ಕಾಯುವಂಥ ಶಕ್ತಿ, ಅಂದ್ರೆ ಬಂಗಾರವನ್ನ ಅಬ್ಸರ್ವ್ ಮಾಡುವಂಥದ್ದು, ಆ ಒಂದು ಅಟ್ರಾಕ್ಷನ್ ಏನಿದೆ ಅದನ್ನ ಸಂಪೂರ್ಣವಾಗಿ ಕಾಪಾಡುವಂಥದ್ದೇ ಸರ್ಪಗಳು. ಸೊ ಹಾಗಾಗಿ ಬಂಗಾರ ಅಥವಾ ಬಂಗಾರಗಳೆಲ್ಲ ಉತ್ಪತ್ತಿ ಆಗೋದು ಭೂಮಿಯಿಂದಾನೇ ಅಲ್ವಾ? ಸೊ ಅಷ್ಟು ಸೆನ್ಸಿಟಿವ್ ಮೈಯೆಲ್ಲ ಕಿವಿಗಳದಕ್ಕೆ ಸರ್ಪಕ್ಕೆ.